ದಶಾಭುಕ್ತಿ ಯಾಕೆ ನೋಡಬೇಕು ಅಂತಂದರೆ ಜಾತಕದಲ್ಲಿ ಗ್ರಹಸ್ಥಿತಿಗಳು ಹೇಗಿರುತ್ತೆ ಅದು ಮುಖ್ಯ. ಜಾತಕಗಳಲ್ಲಿ ಗ್ರಹಸ್ಥಿತಿಗಳು ಉತ್ತಮವಾಗಿದ್ದರೆ ಅಂದರೆ ಜಾತಕದವ್ರು ನೋಡಿದವ್ರಿಗೆ ಗೊತ್ತಿರುತ್ತೆ, ನಿಮಗೆ ಅದು ಹೇಳೋಕ್ಕಾಗಲ್ಲ. ಆದರೆ ಏನು ಅಂತಂದರೆ ಕೇಂದ್ರಗಳಲ್ಲಿದ್ದರೆ ಅಥವಾ ಕೋನಗಳಲ್ಲಿದ್ದಾಗ ಗ್ರಹಗಳು ತುಂಬ ಚೆನ್ನಾಗಿರುತ್ತೆ. ಅದೇ ದುಸ್ಥಾನಗಳಲ್ಲಿ ಅಂತಂದರೆ 6, 8, 12ರಲ್ಲಿ ಗ್ರಹಗಳಿದ್ದಾಗ ಆ ದಶಾಭುಕ್ತಿ ನಡೆದಾಗ ಮನುಷ್ಯನಿಗೆ ತೊಂದರೆಗಳಾಗ್ತಕ್ಕಂಥದ್ದು. ಈಗ ನಾನು ಹೇಳ್ತೇನೆ, ಆ ಅಷ್ಟಮದಲ್ಲಿ ಕುಜ ಇದೆ, ಅಷ್ಟಮದಲ್ಲಿ ಕುಜ ಇದೆ ಅಂದ ತಕ್ಷಣ ನೋಡಿ, ನಿಮಗೆ ಕುಜದಶೆ ಪ್ರಾರಂಭ ಆಯಿತು, ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ, ಕುಜಶಾಂತಿ ಮಂತ್ರವನ್ನು ಪಠಿಸ್ತಾ ಇರಬೇಕು ಅಂತ ಹೇಳ್ತೀನಿ. ಯಾಕೆ ಅಂದರೆ ಅಷ್ಟಮ ಕುಜ ಇಲ್ಲ ಬ್ಲಡ್ ರಿಲೇಟೆಡ್ ಡಿಸೀಸ್ ಕೊಡ್ತಾನೆ, ಇಲ್ಲ ಆಪ್ರೇಷನ್ ಮಾಡಿಸ್ತಾನೆ, ಇಲ್ಲ ಆಕ್ಸಿಡೆಂಟ್ ಮಾಡಿಸ್ತಾನೆ. 100% ಅದು ಆಗೇ ಆಗುತ್ತೆ. ಅದನ್ನು ತಡಿಬೇಕು ಅಂದರೆ ನಾವೇನು ಮಾಡಬೇಕು? ಪ್ರತಿನಿತ್ಯ ಕುಜಶಾಂತಿ ಮಂತ್ರವನ್ನು ಹೇಳ್ಕೊಳ್ತಾ ಇರಬೇಕು. ಹೇಗೆ? ಭಕ್ತಿಯಿಂದ ಹೇಳಬೇಕು. ಸಿಂಪಲ್ಲಾಗಿಯೇ ಓಂ ಅಂ ಅಂಗಾರಕಾಯ ನಮಃ ಅಂತ ಅನ್ನೋದು 108 ಸರ್ತಿ ಹೇಳ್ತಾ ಇರಬೇಕು. ಇದು ನಮಗೆ ಹೇಗೆ ಪ್ರೊಟೆಕ್ಟ್ ಮಾಡತ್ತೆ ಅಂತಂದರೆ, ನಾನು ಹೇಳ್ದಂಗೆ ನಿಮಗೆ ಆಕ್ಸಿಡೆಂಟ್ ಇದ್ದರೆ ಆಗುತ್ತೆ. ಎಲ್ಲಿ? ಹೀಗೆ ಬಿದ್ದು ಒಂಚೂರು ಕಾಲಿಗೆ ಉಳ್ಕೊಂಡು ಒಂದು ಸ್ವಲ್ಪ ದಿವಸ ಅದರ ನೋವಾಗಿ ಶಾಂತ ಆಗುತ್ತೆ. ನೀವೇನೂ ಮಾಡದೆ ಹಾಗೆ ಎದ್ವಾ ತದ್ವಾ ಓಡಿಸ್ತಾ ಇದ್ದರೆ ವೆಹಿಕಲ್ಲು, ಸರಿಯಾಗಿ ಏಟು ಬಿದ್ದು ಹಾಸ್ಪಿಟಲೈಸ್ ಆಗಬೇಕಾಗುತ್ತೆ. 2-3 ತಿಂಗಳು ಸುಧಾರಿಸ್ಕೊಳಕ್ಕೆ ಬೇಕಾಗುತ್ತೆ. ಈ ಥರ ಆಗುತ್ತೆ.